Hello everyone, welcome to Sanmarga classes. Next question from the Song of Freedom. Describe how the poem addresses the issue of social inequality and injustice. ಸಾಮಾಜಿಕ ಅಸಮಾನತೆ ಮತ್ತು ಅನ್ಯಾಯವನ್ನ ಹೇಗೆ ಇಲ್ಲಿ ತೋರಿಸಲಾಗಿದೆ. The poet strongly condemns social evils such as caste-based discrimination, foreign domination and deceit. ಸೊ ಪೋಯೆಟ್ ಅವರು ಇಲ್ಲಿ ಖಂಡಿಸ್ತಾ ಇದ್ದಾರೆ ಯಾವುದನ್ನ, ಸೋಷಿಯಲ್ ಇವಿಲ್, ಸಮಾಜದ ಒಂದು ಕೆಟ್ಟ ಆಚರಣೆಗಳು, ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್, ಜಾತಿ ಆಧಾರಿತ ಡಿಫ್ರೆನ್ಶಿಯೇಷನ್ ಏನ್ ಮಾಡ್ತಾ ಇದೀವಿ, ಭೇದ ಭಾವ ಅದನ್ನ, ಮತ್ತು ಫಾರಿನ್ ಡಾಮಿನೇಷನ್, ವಿದೇಶಿಯ ಆಳ್ವಿಕೆಯನ್ನ, ಮತ್ತು ಡೆಸಿಟ್ ಅಂತಂದ್ರೆ ಮೋಸವನ್ನ ಅವರು ಖಂಡಿಸ್ತಾ ಇದ್ದಾರೆ. He declares that the days of caste born pride and the foreign light are gone. ಹೇಗೆ ಹೇಳ್ತಾ ಇದ್ದಾರೆ ಅವರು ಅಂತಂದ್ರೆ, ಕಾಸ್ಟ್ ಬಾರ್ನ್ ಪ್ರೈಡ್, ಕಾಸ್ಟ್ ಜಾತಿಯ ಬಗ್ಗೆ ಇದ್ದಂತ ಒಂದು ಹೆಮ್ಮೆ ಮತ್ತು ವಿದೇಶಿ ಆಳ್ವಿಕೆಯಿಂದ ನಾವು ತೊರೆದಿದ್ದೀವಿ. ಸಿಗ್ನಲಿಂಗ್ ದ ಎಂಡ್ ಆಫ್ ಆಪರೇಷನ್ ಅಂಡ್ ಇನ್ಇಕ್ವಾಲಿಟಿ. ಸೊ ಇನ್ಇಕ್ವಾಲಿಟಿ, ಅಸಮಾನತೆಯನ್ನ ನಾವು ಮುಗಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. This shows his hope for a society where people are treated equally. ಸೊ ಅವರು ಸಮಾಜದ ಬಗ್ಗೆ ಒಂದು ಆಶಾಭಾವನೆ, ಹೇಗೆ ಅಂತಂದ್ರೆ ಎಲ್ಲರನ್ನೂ ಸಮಾನವಾಗಿ ಟ್ರೀಟ್ ಮಾಡ್ತೀವಿ ರಿಗಾರ್ಡ್ಲೆಸ್ ಆಫ್ ದೇರ್ ಬ್ಯಾಕ್ ಗ್ರೌಂಡ್ ಅನ್ನೋದನ್ನ ಹೇಳ್ತಾರೆ. He envisions a nation where everyone is equal born and lies and deceit are no longer rule. ಸೊ ಮುಂದೆ ಭವಿಷ್ಯದಲ್ಲಿ ಏನಾಗತ್ತೆ ಅಂತಂದ್ರೆ ಎಲ್ರೂ ಕೂಡ ಸಮಾನರಾಗಿ ಹುಡ್ತೀವಿ, ಸಮಾನರಾಗಿ ಎಲ್ಲರನ್ನು ಟ್ರೀಟ್ ಮಾಡಲಾಗುತ್ತೆ, ಮತ್ತು ಸುಳ್ಳು ಮತ್ತು ಮೋಸ ಯಾವುದೇ ಅಸ್ತಿತ್ವ ಇರೋದಿಲ್ಲ ಅನ್ನೋಂಥದ್ದನ್ನ ಅವರು ದೂರದೃಷ್ಟಿಯ ಮೂಲಕ ನೋಡ್ತಾ ಇದ್ದಾರೆ. ಅದೇ ರೀತಿಯಾಗಿ the poet also highlights that true greatness lies in goodness, not in status and wealth. ಸೊ ಗ್ರೇಟ್ನೆಸ್ ಯಾವುದ್ರಲ್ಲಿದೆ ಮಕ್ಕಳೇ? ಸ್ಟೇಟಸ್ ಮತ್ತು ವೆಲ್ತ್, ಸಂಪತ್ತಿನಲ್ಲಿ ಇಲ್ಲ. ಯಾವುದ್ರಲ್ಲಿದೆ? ನಮ್ಮ ಒಳ್ಳೆತನದಲ್ಲಿದೆ. By stating that honor to the plowman and the worker is deserved. ಸೊ ಯಾರನ್ನ ಗೌರವಿಸಬೇಕು ನೀವು? ಶ್ರಮಿಕರು ಮತ್ತು ರೈತರನ್ನ ಗೌರವಿಸಬೇಕು. He values hard work over idle luxury. ಸೊ ಕಷ್ಟಪಟ್ಟು ದುಡಿಮೆಯನ್ನ ಒಂದು ಲಕ್ಸುರಿ ಅಂತಂದ್ರೆ ನೀವು ಸೋಮಾರಿತನದಿಂದ ಕೂತು ಎಲ್ಲವನ್ನ ಪಡೆಯುವುದಕ್ಕಿಂತ ಕಷ್ಟಪಟ್ಟು ದುಡಿದು ನೀವೇನ್ ಪಡಿತೀರೋ ಅದೇ ಗ್ರೇಟ್ ಅಂತ ಹೇಳ್ತಾರೆ. He criticizes the idle and greedy, saying they won't benefit from others' labor anymore. ಸೊ ಯಾರು ಜಮೀನ್ದಾರಿ ಪದ್ಧತಿಯಲ್ಲಿ ಯಾವ ರೀತಿ ಬೇರೆಯವರ ಶ್ರಮದಿಂದ ಅವರು ಉತ್ಪಾದನೆಯನ್ನು ಗಳಿಸ್ತಾ ಇದ್ರು ಆ ರೀತಿ ಮುಂದೆ ನಡೆಯೋದಿಲ್ಲ ಅನ್ನೋದನ್ನ ಹೇಳ್ತಾರೆ. These lines promote dignity of labor and a more just distribution of rewards. ಓಕೆ, ಸೊ ಡಿಗ್ನಿಟಿ ಆಫ್ ಲೇಬರ್ ಅಂತಂದ್ರೆ ಪ್ರತಿಯೊಬ್ಬ ಕೆಲಸಕ್ಕೂ ಅದರದ್ದೇ ಆದಂತಹ ಒಂದು ಘನತೆ, ಗೌರವ ಇದೆ, ಮತ್ತು ಜಸ್ಟ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ನ್ಯಾಯಯುತವಾದ ಸಂಪತ್ತಿನ ಹಂಚಿಕೆಯನ್ನ ಅವರು ಹೇಳ್ತಾ ಇದ್ದಾರೆ. ದ ಪೋಯಮ್ ಪುಷಸ್ ಫಾರ್ ಅ ಮಾರಲ್ ಅಂಡ್ ಎಥಿಕಲ್ ಸೊಸೈಟಿ ಗೈಡೆಡ್ ಬೈ ಫೇರ್ನೆಸ್ ಅಂಡ್ ಟ್ರೂತ್. ನ್ಯಾಯಯುತವಾದ, ನೈತಿಕವಾದ ಮತ್ತು ಎಥಿಕಲ್ ಆದಂತಹ ಸೊಸೈಟಿಯನ್ನ, ಸಮಾಜವನ್ನ ಅವರು ನಿರ್ಮಾಣ ಮಾಡುವಂತ ಕನಸು ಕಾಣ್ತಾ ಇದ್ದಾರೆ. ಥ್ರೂ ದಿಸ್ ದ ಪೋಯೆಟ್ ಅಡ್ವೊಕೇಟ್ಸ್ ಫಾರ್ ಅ ಸೋಷಿಯಲಿ ಅವೇಕನ್ಡ್ ಇಂಡಿಯಾ. ಸಾಮಾಜಿಕವಾಗಿ ಜಾಗೃತವಾದಂತಹ ಭಾರತವನ್ನ ಅವರು ಎಚ್ಚರಿಸ್ತಾ ಇದ್ದಾರೆ. ಓಕೆನಾ? ಸೊ ಜಾಗೃತವಾದಂತಹ ಭಾರತವನ್ನ ಅವರು ಹೇಳ್ತಾ ಇದ್ದಾರೆ. ದ್ಯಾಟ್ ವ್ಯಾಲ್ಯೂಸ್ ಎವ್ರಿ ಸಿಟಿಸನ್ ಈಕ್ವಲ್. ಹೇಗಿರುತ್ತೆ ಭಾರತ ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕನ ಸಮಾನವಾಗಿ ಮೌಲ್ಯ ಕೊಡುವಂಥದ್ದು. ಓಕೆ, ಥ್ಯಾಂಕ್ ಯು.